ವೀಕ್ಷಕರ ನಮಸ್ಕಾರ. ವಾನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವಿನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಇತ್ತು. ಯಾಕಂದರೆ ಗೆದ್ದವರು ಇವತ್ತು ಒಂದು ವೇಳೆ ಏನಾದರೂ ಅಫ್ಘಾನಿಸ್ತಾನ ಸೋತರ ಮನೆಗೆ ಹೋಗ್ತಿತ್ತು. ಇವತ್ತು ಅವರು ಗೆದ್ದು ಕೇಸಿಂದ್ರ ಸೆಮಿಫೈನಲ್ಗೆ ಎಂಟ್ರಿ ಮಾಡ್ಯಾರ. ಮತ್ತು ಆಸ್ಟ್ರೇಲಿಯಾ ಎಲಿಮಿನೇಟ್ ಆಯಿತು ಮತ್ತು ಬಾಂಗ್ಲಾದೇಶ ಕೂಡ ಎಲಿಮಿನೇಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನಕ್ಕೆ ಕೇವಲ 115 ರನ್ನಿಗೆ ಹೊಡಿಲಿಕ್ಕೆ ಅಷ್ಟೇ ಸಾಧ್ಯ ಆಯಿತು. ಮತ್ತು ನಂತರ ಸೆಕೆಂಡ್ ಬ್ಯಾಟಿಂಗ್ ಬಾಂಗ್ಲಾದೇಶ ಚೇಂಜ್ ಮಾಡುವಾಗ 105 ರನ್ನಿಗೆ ಆಲ್ಔಟ್ ಆಗೇ ಹೋಯಿತು. ಹಂಗಾಗಿ ನವೀನ್ ಉಲಕ್ 4 ವಿಕೆಟ್ ಮತ್ತು ರಶೀದ್ ಖಾನ್ ಅವರು 4 ವಿಕೆಟ್ ತೆಗೆದಿದ್ದಾರೆ. ಅದ್ಭುತ ಬ್ಯಾಟಿಂಗ್ ಬಾಂಗ್ಲಾದೇಶದವ್ರ ಕಡೆ ಒಂದು 50 ರನ್ನು ಒಬ್ಬರು ಹೊಡೆದಿದ್ದಾರೆ. ಮತ್ತು ಬಾಂಗ್ಲಾದೇಶದವರು ಆರಾಮಾಗಿ ಗೆಲ್ಬೋದಿತ್ತು. ಯಾಕಂದ್ರೆ 75 ತನಕನೂ 4 ವಿಕೆಟ್ ಇದ್ದು ಅಲ್ಲಿಂದ ಆರಾಮಾಗಿ ಅವ್ರು ಗೆಲ್ಬೋದಿತ್ತು. ಆದರೆ ಗೆಲ್ಲಕ್ಕೆ ಅವ್ರಿಗೆ ಚಾನ್ಸ್ ಆಗಲಿಲ್ಲ. ಹಂಗಂತ ಇವರು ರಶೀದ್ ಖಾನ್ ಅವರು 4 ವಿಕೆಟ್ ತೆಗೆದ್ರು. ಮತ್ತು ಇವರು ನವೀನ್ ಉಲಕ್ ಅವರು ಭಾರಿ ಬಾಲಿಂಗ್ ಮಾಡಿದ್ರು. ಹೀಗಾಗಿ ಅವರು ಸೋತರು. ಮತ್ತು ಇದೇ ಮೊದಲನೇ ಬಾರಿಗೆ ಸೆಮಿಫೈನಲ್ಗೆ ಅಫ್ಘಾನಿಸ್ತಾನ್ ಆಯ್ಕೆ ಆಗಿದೆ. ಮತ್ತು ಆಸ್ಟ್ರೇಲಿಯಾದವ್ರಿಗೆ ಹೋದ ಸರಿ ಆಸ್ಟ್ರೇಲಿಯಾದವರು ಇವ್ರನ್ನ ಹೊರಗೆ ಹಾಕಿದ್ರು. ಆಗ ಈ ಸರಿ ಅಫ್ಘಾನಿಸ್ತಾನ ಅವ್ರಿಗೆ ಹೊರಗೆ ಹಾಕದಂಗೆ ಆಯಿತು. ಮತ್ತು ಇವರು ಟೀಮ್ ನೋಡ್ಬೋದು ನೀವು, ಬರ್ತಾ ಅವ್ರ ಟೀಮಿನ ಪರ್ಫಾರ್ಮೆನ್ಸ್ ಏನೈತಲ್ಲ ಆದಷ್ಟು ಸ್ಟ್ರಾಂಗ್ ಆಗ್ತಾನೆ ಹೋಗ್ತೈತಿ. ಯಾಕಂದ್ರೆ ಈ ಸದ್ಯಕ್ಕೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಪಾಕಿಸ್ತಾನಕ್ಕೆ ಒಂದು ಸ್ವಲ್ಪ ಜಾಸ್ತಿ ಫೇವ್ರೇಟ್ ಅಂತ ಹೇಳ್ತಾಯಿದ್ರು. ಹಂಗಾಗಿ ಈಗ ಬಾಂಗ್ಲಾದೇಶನೂ ಅಷ್ಟೇ ಟೀಮ್ ಆಗ್ತೈತಿ. ಮತ್ತು ಶ್ರೀಲಂಕಾ ಕೂಡ ಅದನ್ನು ಅಷ್ಟೇ. ಮತ್ತು ನ್ಯೂಜಿಲೆಂಡು ಫೇವ್ರೇಟ್ ಇರ್ತಿತ್ತು, ಅದು ಕೂಡ ಹಾಗೆ ಆಯಿತು. ಈಗ ನೆಕ್ಸ್ಟ್ ನೋಡಿದ್ರೆ ಅಫ್ಘಾನಿಸ್ತಾನ ಟಾಪ್ ಈಗ ಸೆಮಿಫೈನಲ್ ಬೀಳ್ತೈತಿ. ಸೆಮಿಫೈನಲ್ ಯಾರು ಹೊಡಿತಾರೋ ಅವ್ರು ಫೈನಲ್ಗೆ ಹೋಗ್ತಾರೆ. ಇಂಡಿಯಾ ಮಾತ್ರ ಫೈನಲ್ದಾಗ ಹೋಗ್ತದಂತ ಹೇಳ್ತೀನಿ. ನಾಳೆ ಯಾವಾಗೈತಿ ನೋಡ್ಬೇಕು, 26, 27 ಇರ್ಬೋದೇನಪ್ಪ, ನೋಡಬೇಕು. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.